ಎಲ್ಲರಿಗೂ ನಮಸ್ತೆ. ಈ ಪ್ರಪಂಚದಲ್ಲಿ ನಂಬಿಕೆಗೆ ಯಾರೂ ಅರ್ಹರಲ್ಲ. ಯಾರು ಈ ರೀತಿ ನಂಬಿಕೆಯಿಂದ ಮೋಸ ಹೋಗಿದ್ದೀರೋ ಅವರಿಗಾಗಿ ಈ ಚಿಕ್ಕ ಕತೆ. ಆ ಮೋಸದ ಜಾಲದಿಂದ ಹೊರಗೆ ಬನ್ನಿ, ಹೊಸ ಪ್ರಪಂಚ ಕಟ್ಟಿ. ಎಲ್ಲರಿಗೂ SK ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ದಯಮಾಡಿ ವಿಡಿಯೋವನ್ನು ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಮೋಸದ ಪ್ರಪಂಚ. ಇಲ್ಲಿ ಎಲ್ಲರೂ ಸಹಾಯ ಮಾಡಿದಂತೆ ನಟಿಸುತ್ತಾರೆ ಹೊರತು ಯಾರೂ ಸಹಾಯ ಮಾಡಲ್ಲ. ಮಾಧವ್ ಒಂದು ಮಧ್ಯಮ ವರ್ಗದ ಕುಟುಂಬದ ಮುಖ್ಯಸ್ಥ. ಬೆಳಿಗ್ಗೆ ಆಫೀಸ್, ಸಂಜೆ ಕುಟುಂಬ, ರಾತ್ರಿ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ. ಇದೇ ಅವನ ಜೀವನದ ಚಕ್ರ. ಅವನ ಪತ್ನಿ ಸುಲೋಚನಾ ಬಡತನದ ನಡುವೆಯೂ ಕುಟುಂಬವನ್ನು ಸಮರ್ಥವಾಗಿ ನೋಡಿಕೊಳ್ಳುತ್ತಿದ್ದಳು. ಅವರ ಮಗ ಆಕಾಶ್ ಕಾಲೇಜು ಓದುತ್ತಿದ್ದ. ಇಬ್ಬರು ಪುಟ್ಟ ಮಕ್ಕಳಾದ ಸೂರ್ಯ ಮತ್ತು ಅನನ್ಯ ಶಾಲೆಗೆ ಹೋಗುತ್ತಿದ್ದರು. ಸುಂದರ ಬದುಕು ಸಾಗಿಸುತ್ತಿದ್ದಾಗ ಒಂದು ಘಟನೆ ಅವರ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಆ ದಿನ ಬೆಳಿಗ್ಗೆ ಮಾಧವ್ ಅವಸರದಿಂದ ಆಫೀಸ್ ಹೋಗಲು ಬೈಕ್ ಹತ್ತಿದ. ಹೋಗುವ ಮೊದಲು ಕಾಫಿ ಕುಡಿ ಎಂದು ಸುಲೋಚನಾ ಕರೆದಳು. ಬೇಡ ಕಣೆ, ತಡ ಆಗಿದೆ ಎಂದು ಬೈಕ್ ಸ್ಟಾರ್ಟ್ ಮಾಡಿದ. ಅವನಿಗೆ ಗೊತ್ತಿರಲಿಲ್ಲ ಅದು ಅವನ ಜೀವನದಲ್ಲಿ ಕೊನೆಯ ಬಾರಿ ತಾನು ಸ್ವಂತ ಕಾಲುಗಳ ಮೇಲೆ ಓಡಾಡುವ ದಿನ ಅಂತ. ಗಾಳಿ ವೇಗವಾಗಿ ಬೀಸುತ್ತಿತ್ತು. ರಸ್ತೆಯಲ್ಲಿ ಟ್ರಾಫಿಕ್ ಹೆಚ್ಚಾಗಿತ್ತು. ಹಿಂದಿನಿಂದ ಭಾರೀ ಲಾರಿ ಬಂದು ಅವನನ್ನು ಡಿಕ್ಕಿಯಾಯಿತು. ಮಾಧವ್ ಸೈಕಲ್ ಚಕ್ರದಂತೆ ರಸ್ತೆಯಲ್ಲಿ ಉರುಳಿ ಬಿದ್ದ. ಅಷ್ಟೊತ್ತಿಗೆ ಜನರು ಓಡಿ ಬಂದರು. ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರು. ಆಗಲೇ ಗಂಭೀರ ಗಾಯವಾಗಿದ್ದವು. ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಬೇಕಾಯಿತು. ಆದರೆ ದುರದೃಷ್ಟವತ್ ಅವನ ಎಡಕಾಲನ್ನು ಕತ್ತರಿಸಬೇಕಾಯಿತು. ಮಾಧವ್ ಎದ್ದು ನೋಡಿದಾಗ ಅವನ ಜಗತ್ತು ಕತ್ತಲಾಗಿ ಹೋಗಿತ್ತು. ನಾನೇ ಈ ಮನೆಯ ಕಂಬ, ನಾನು ಇಲ್ಲದಿದ್ದರೆ ನನ್ನ ಮಕ್ಕಳು ಸುಲೋಚನಾ ಎಂದು ಯೋಚಿಸುತ್ತಾ ಉತ್ತರ ಇಲ್ಲದೆ ಕುಳಿತುಕೊಂಡ. ಮಾಧವ್ ವಾಪಸ್ ಮನೆಗೆ ಬಂದ ದಿನದಿಂದ ಅವರ ಮನೆಯ ಕಷ್ಟ ಆರಂಭವಾಯಿತು. ಆಫೀಸ್ ಅವರ ಆಯೋಗವನ್ನು ರದ್ದು ಮಾಡಿತು. ಸರ್ಕಾರದ ಪರಿಹಾರವೂ ಬಂದಿಲ್ಲ. ಸುಲೋಚನಾ ಗೃಹಿಣಿಯಾಗಿದ್ದರಿಂದ ಆಕೆಗೆ ಕೂಡ ಕೆಲಸ ಗೊತ್ತಿರಲಿಲ್ಲ. ಮಕ್ಕಳ ಸಾಲ, ಶುಲ್ಕ, ಮನೆಯ ಬಾಡಿಗೆ, ದಿನಸಿ ನೋವು ಉಂಟು ಮಾಡಿತ್ತು. ಆಕಾಶ್ ಕಾಲೇಜು ಮುಗಿಸದೆ ಕೆಲಸ ಹುಡುಕಲು ಹೋದ. ಆದರೆ ಕಂಪನಿಗಳು ಅನುಭವ ಕೇಳಿದವು. ಮಕ್ಕಳಿಗೆ ಹಸಿವಾದಾಗ ತಾಯಿಯ ಕಣ್ಣೀರು ಹೆಚ್ಚಾಯಿತು. ನಿನ್ನೆ ಮಜ್ಜಿಗೆ, ಇವತ್ತು ಬಿಸಿಯೂಟ ಇಲ್ಲ. ಪಕ್ಕದ ಮನೆಯವರು ಸಣ್ಣ ಸಹಾಯ ಮಾಡಿದರು. ಅದು ನಿರಂತರ ಇರಲಿಲ್ಲ. ಇಂಥ ತಿರಸ್ಕೃತ ಜೀವನವನ್ನು ಕಂಡು ಮಾಧವ್ ತಾನು ಬದುಕಿದ್ದೇ ಅನಗತ್ಯ ಎಂದುಕೊಳ್ಳಲಾರಂಭಿಸಿದ. ಅದೇ ಸಮಯದಲ್ಲಿ ಅವನ ಹಳೆಯ ಗೆಳೆಯ ಶೇಷ ಮನೆಗೆ ಬಂದ. ಮಾಧವ್, ನೀನು ತಲೆ ತಗ್ಗಿಸಬೇಡ. ನಾನು ನಿನ್ನನ್ನು ಹೀಗೆ ಬಿಡುವುದಿಲ್ಲ. ನೀನು ಏನಾದರೂ ಸಣ್ಣ ವ್ಯಾಪಾರ ಮಾಡು. ಹಣಕ್ಕಾಗಿ ಚಿಂತಿಸಬೇಡ, ನಾನಿದ್ದೇನೆ ಎಂದು ಆತ್ಮಸ್ಥೈರ್ಯ ತುಂಬಿದ. ಅವನ ಮಾತುಗಳಲ್ಲಿ ಒಂದು ನಂಬಿಕೆ ಕಾಣಿಸಿತು. ಹೀಗಾಗಿ ಮನೆಯಲ್ಲಿದ್ದ ಕೊನೆಯ ಆಭರಣವನ್ನು ಶೇಷನ ಸಲಹೆ ಮೇರೆಗೆ ಒಂದು ಬಟ್ಟೆ ಅಂಗಡಿಗೆ ಹೂಡಿಕೆ ಮಾಡಲು ಒಪ್ಪಿಕೊಂಡ. ನೀನು ಹಣ ಬಿಟ್ಟು ಬಿಡು, ನಾನು ಇದನ್ನು ಹೆಚ್ಚು ಮಾಡುತ್ತೇನೆ ಎಂದಿದ್ದ. ಆ ದಿನ ಸುಲೋಚನಾ ದೇವರಿಗೆ ನಮಸ್ಕರಿಸಿದ್ದಳು. ನಮ್ಮದು ಆಸ್ತಿಕ ಕುಟುಂಬ. ದೇವರು ಇಷ್ಟೊಂದು ದಿನಗಳ ನಂತರ ನಮ್ಮ ದುಃಖ ನೋಡಿದ್ದಾನೆ. ಕಾಲಚಕ್ರ ತಿರುಗಿತು. ದಿನಗಳು ಕಳೆದವು. ಆದರೆ ಶೇಷ ಯಾವುದೇ ಲಾಭ ತರುತ್ತಿಲ್ಲ. ಮಾಧವ್ ಪೆದ್ದನಾಗಿ ಪ್ರತಿದಿನ ನಂಬುತ್ತಾ ಹೋಯಿತು. ಒಂದು ದಿನ ಶೇಷ ಸಂಪೂರ್ಣವಾಗಿ ನಾಪತ್ತೆಯಾಗಿಬಿಟ್ಟ. ಏಳತೀರದ ನೋವು, ಮೋಸ, ಅಸಹಾಯಕತೆ ಅವರ ಮನೆಯನ್ನು ಆವರಿಸಿಕೊಂಡಿತು. ಸುಲೋಚನಾ ಅತ್ತು ಕುಳಿತಳು. ಮಕ್ಕಳು ಅಮ್ಮ ಏನಾಯಿತು ಎಂದು ಕೇಳಿದಾಗ ಅವಳಿಗೆ ಉತ್ತರವೇ ಬರಲಿಲ್ಲ. ಆ ಕ್ಷಣದಲ್ಲೇ ಮಾಧವ್ ಎದ್ದು ನಿಂತು, ನಾನು ಮತ್ತೊಬ್ಬರ ಮೇಲೆ ತಲೆ ತಗ್ಗಿಸಲು ಸಿದ್ಧನಾಗಿಲ್ಲ. ನನ್ನ ಕಾಲು ಇಲ್ಲದಿದ್ದರೂ ನನ್ನ ಬುದ್ಧಿ ಇಲ್ಲವೇ? ಹೀಗೆ ಅವನು ಮನೆ ಹತ್ತಿರವೇ ಸಣ್ಣ ಹೋಟೆಲ್ ಆರಂಭಿಸಿದ. ಮಾಧವ್ ಬಿಲ್ ಕೌಂಟರ್ನಲ್ಲಿ ಕುಳಿತ. ಸುಲೋಚನಾ ಅಡಿಗೆ ಮಾಡುವುದು, ಪಾತ್ರೆ ತೊಳೆಯುವುದು ಮಾಡುತ್ತಿದ್ದಳು. ಮಗ ಆಕಾಶ್ ಊಟ ತಲುಪಿಸುವ ಕೆಲಸವನ್ನು ಮಾಡುತ್ತಿದ್ದ. ಕೆಲವು ತಿಂಗಳ ನಂತರ ಆ ಹೋಟೆಲ್ ಜನಪ್ರಿಯವಾಯಿತು. ಮಾಧವ್ ಮತ್ತೆ ಆಸೆ ಹೊತ್ತು ಬದುಕಲು ಶುರು ಮಾಡಿದ. ತನ್ನ ಮಕ್ಕಳ ಸಾಲ ಶುಲ್ಕ ಕಟ್ಟಿದ. ಒಂದು ದಿನ ಮಾಧವ್ ಯಾವುದೇ ಜಾಗದಲ್ಲಿದ್ದರೂ ಮೊದಲು ಒಂದು ಮಾತು ಹೇಳುತ್ತಿದ್ದ. ಇದು ಮೋಸದ ಪ್ರಪಂಚ. ಎಲ್ಲರೂ ಸಹಾಯ ಮಾಡಿದಂತೆ ನಟಿಸುತ್ತಾರೆ. ಆದರೆ ನಿಜವಾದ ಸಹಾಯವಂತನೊಬ್ಬ ಮಾತ್ರ ಜೀವನದ ಅಂತರಂಗದಿಂದ ಬರುತ್ತಾನೆ. ಅವನೇ ಆತ್ಮಸ್ಥೈರ್ಯ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಧನ್ಯವಾದಗಳು.